ನಾಟಿಕಲ್ ಜಂಕ್ಷನ್ನಲ್ಲಿ ರಸ್ತೆ ಅಗಲೀಕರಣ ಹಾಗೂ ಸರ್ಕಲ್ ನಿರ್ಮಾಣದ ಕಾಮಗಾರಿಯನ್ನ ಶಾಸಕ ಯುಟಿ ಖಾದರ್ ಅವರು ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಮಟ್ಟದಲ್ಲಿ ಜಂಕ್ಷನ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಭವಿಷ್ಯದಲ್ಲಿ ಹೆಚ್ಚಿನ ಜನಜಂಗುಳಿ ಉಂಟಾದಾಗ ವಾಹನಗಳ ಓಡಾಟಕ್ಕೆ ಅಡಚಣೆಯಾಗದೆ ಇನ್ನಷ್ಟು ಅಭಿವೃದ್ಧಿಗೆ ಕುಂಠಿತವಾಗಬಾರದು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ಮಂಗಳೂರು ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿರುವ ಹಲವು ಜಂಕ್ಷನ್ಗಳ ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತಿದೆ ಎಂದರು. ನಾಟಿಕಲ್, ಕಲ್ಕಟ, ಡಿಜಿಕಟ್ಟಿ, ಮೊಂಟೆಪದವು ಜಂಕ್ಷನ್ಗಳ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿದೆ. ದೇಳಕಟ್ಟೆ ಮತ್ತು ಅಸೇಗುಳಿ ಜಂಕ್ಷನ್ನ ಅಭಿವೃದ್ಧಿ ಶೀಘ್ರದಲ್ಲಿ ನಡೆಯಲಿದೆ. 10 ಕೋಟಿ ರೂಪಾಯಿ ಅನುದಾನದಲ್ಲಿ ಕುತ್ತಾರಿನಿಂದ ದೇಳಕಟ್ಟೆಯವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ತೊಕ್ಕೊಟ್ಟುವಿನಿಂದ ಕುತ್ತಾರು ರಸ್ತೆಗೆ 24 ಕೋಟಿ ರೂಪಾಯಿ ಮಂಜೂರಾಗಿದೆ. ಆದರೆ ಅನುದಾನ ಬಿಡುಗಡೆಯಾಗದ ಕೊರತೆಯಿಂದಾಗಿ ಕಾಮಗಾರಿ ಕುಂಠಿತವಾಗಿದೆ ಎಂದು ಹೇಳಿದರು. ದೇಳಕಟ್ಟೆ ನಾಟಿಕಲ್ ಪ್ರದೇಶ ಇವತ್ತು ಅತ್ಯಂತ ಒಂದು ಅಭಿವೃದ್ಧಿಯ ಪ್ರದೇಶ. ಇದು ಗ್ರಾಮೀಣ ಮಟ್ಟವಾಗಿದ್ದರೂ ಕೂಡ ನನ್ನ ಕನಸೇನಿತ್ತು ಅಂತ ಹೇಳಿದರೆ, ಎಲ್ಲ ಗ್ರಾಮೀಣ ಮಟ್ಟದ ಜಂಕ್ಷನನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡು ಹೋದರೆ ಎಲ್ಲಿಯೂ ಕೂಡ ವಾಹನಕ್ಕೆ ಅಡೆತಡೆ ಆಗಬಾರ್ದು. ಈಗಾಗಲೇ ನಾವು ತೊಕ್ಕೋಟೆಯಿಂದ ಕುತ್ತಾರ್ನವರೆಗೆ ಸುಮಾರು 24 ಕೋಟಿ ಮತ್ತು ಕುತ್ತಾರಿಂದ ನಮ್ಮ ದೇಳಕಟ್ಟೆವರೆಗೆ 10 ಕೋಟಿ ಕೆಲಸ ಆಗಿದೆ. ಅದು ಇವತ್ತು ಕೆಲಸ ಕಾರ್ಯವಾಗ್ತದೆ. ಮತ್ತು ನಮ್ಮ ದೇಳಕಟ್ಟೆಯಿಂದ ಕಮಲಪದವಿಗೆ ಈಗಾಗಲೇ ಅನುದಾನ ಕೂಡ ಕೊಟ್ಟಿದೆ. ಈ ಸಂದರ್ಭ ಎಲ್ಲಿ ಜಂಕ್ಷನ್ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಸೌಂದರ್ಯೀಕರಣಗೊಳಿಸುವ ನಮ್ಮ ಮೊದಲ ಆದ್ಯತೆ. ಯಾಕೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಈ ಜಂಕ್ಷನ್ನಲ್ಲಿ ಜಾಸ್ತಿ ಜನಜಂಗಲಿ ಆದಾಗ, ಅಭಿವೃದ್ಧಿ ಆದಾಗ ಇಲ್ಲಿ ವಾಹನಗಳು ಜನಸಾಮಾನ್ಯ ಓಡಾಡಲಿಕ್ಕೆ ಸುಲಭವಾಗಬೇಕು. ಮತ್ತೊಂದು ಕಂಜೆಷನ್ ಉಂಟಾಗಬಾರ್ದು, ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು ಉದ್ದೇಶದಿಂದ ಇದೆಲ್ಲ ಅಭಿವೃದ್ಧಿನ ಮಾಡುವಂಥದ್ದು. ಈ ಸಲ ನಾವು ನಾಟಿಕಲ್ ಮಾಡಿದ್ದೇವೆ, ಕಲ್ಕಟ ಮಾಡಿದ್ದೇವೆ. ಈಗಾಗಲೇ ಡಿಜಿಕಟ್ಟೆ ಮತ್ತು ಮೊಂಟೆಪದವು ಈಗಾಗಲೇ ಅಭಿವೃದ್ಧಿ ಆಗ್ತಿದೆ. ನೆಕ್ಸ್ಟ್ ನಮ್ಮ ಯೋಜನೆ ದೇಳಕಟ್ಟೆಯಿಂದ ಕಮಲಪದವರೆಗೆ ರಸ್ತೆಯನ್ನು ಈ ವೇಳೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೂನು ಮಲರ್, ಜಕರಿಯಾ ಮಲರ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ದಾಸ್ ಪ್ರಕಾಶ್, ಗುತ್ತಿಗೆದಾರ ಕೆಎಂ ಮೊಹಮ್ಮದ್ ರಫಿ, ಸ್ಥಳೀಯ ಅಂಗಡಿ ಮಾಲೀಕರಾದ ಇಬ್ರಾಹಿಮಿಯನ್, ಸಜ್ಜಿದ್ ನಾಟಿಕಲ್ ಉಪಸ್ಥಿತರಿದ್ದರು. ಯಾರು ಮಾಡಿದ್ದಾರೆ, ರಫಿ ಮಾಡಿದ್ರೆ ಬರಬೇಕು ಹೆಸರು.